ಹೆತ್ತ ಮಕ್ಕಳನ್ನೇ ತಂದೆಯೊಬ್ಬ ಕಾಲುವೆಗೆ ಎಸೆದಿರುವ ಆಘಾತಕಾರಿ ಘಟನೆ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಗೋಗಿ ಗ್ರಾಮದಲ್ಲಿ ನಡೆದಿದೆ. ಕಕ್ಕಸಗಿರ ಗ್ರಾಮದ ನಿವಾಸಿ ಶಾಂತಪ್ಪ ತನ್ನ ಪತ್ನಿ ಜೊತೆ ಆಸ್ತಿ ವಿಚಾರವಾಗಿ ಜಗಳ ಮಾಡಿಕೊಂಡಿದ್ದ ಎನ್ನಲಾಗಿದೆ. ಜಗಳದ ಬಳಿಕ ಕೋಪಗೊಂಡ ಶಾಂತಪ್ಪ ತನ್ನ 3 ಮಕ್ಕಳಾದ 9 ವರ್ಷದ ಸಾನ್ವಿ, 2 ವರ್ಷದ ಸೃಜನ್ ಹಾಗೂ ಸಂಜನಾಳನ್ನು ಬೈಕ್ನಲ್ಲಿ ಕರೆದೊಯ್ದಿದ್ದನಂತೆ. ಕಾಲುವೆ ಬಳಿ ತೆರಳಿದ ಶಾಂತಪ್ಪ ಬಳಿಕ ಸಾನ್ವಿ, ಸೃಜನ್ ಹಾಗೂ ಇಬ್ಬರನ್ನು ಕಾಲುವೆಗೆ ಎಸೆದಿದ್ದಾನೆ ಎಂದು ಶಂಕಿಸಲಾಗಿದೆ. ಈ ವೇಳೆ ಮಗಳು ಸಂಜನಾ ತಂದೆಯನ್ನು ಅಪ್ಪಿಕೊಂಡು ಅಪ್ಪ ನನ್ನನ್ನು ಸಾಯಿಸಬೇಡಿ ಎಂದು ಕಣ್ಣೀರಿಟ್ಟಿದ್ದಾಳೆ. ಮಗಳ ಅಳುವಿನಿಂದ ಕರಗಿದ ಶಾಂತಪ್ಪ ಸಂಜನಾಳನ್ನು ಮಾತ್ರ ಬಿಟ್ಟು ಬಿಟ್ಟಿದ್ದಾನೆ. ಬಳಿಕ ಮಕ್ಕಳನ್ನು ಕಾಲುವೆಗೆ ಎಸೆದಿರುವ ಬಗ್ಗೆ ಶಾಂತಪ್ಪನೇ ಪೊಲೀಸರ ಮುಂದೆ ಮಾಹಿತಿ ನೀಡಿದ್ದಾನೆ. ಮಾಹಿತಿ ತಿಳಿಯುತ್ತಿದ್ದಂತೆ ಗೋಗಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಕಾಲುವೆಯಲ್ಲಿ ಮಕ್ಕಳಿಗಾಗಿ ಶೋಧ ಕಾರ್ಯ ಆರಂಭಿಸಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಪೊಲೀಸರು ಶಾಂತಪ್ಪನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ನಮ್ಮ ಯಾದಗಿರಿ ಜಿಲ್ಲೆಯ ಗೋಗಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಗಂಗನಾಳ ಅಂತೇಳಿ ಹಳ್ಳಿ ಬರುತ್ತೆ. ಸೊ ಅಲ್ಲಿ ಶಾಂತಪ್ಪ ಅಂತ ಹೇಳಿ ತಂದೆ ಅವರು 3 ಜನ ಮಕ್ಕಳನ್ನ ಮಧ್ಯಾಹ್ನ ಸುಮಾರು 2:15-2:15 ಕರ್ಕೊಂಡು ಹೊರಡ್ತಾರೆ. 3 ಜನ ಮಕ್ಕಳು, ಒಬ್ರು ಸಾನ್ವಿ ಅಂತ 4ನೇ ಕ್ಲಾಸ್ ಓದ್ತಾ ಇರ್ತಾರೆ, 9 ವರ್ಷದವರು. ಮತ್ತೆ ಎರಡನೇವರು ಸಂಜನಾ ಅಂತ ಹೇಳಿ ಅವ್ರಿಗೆ ಅವರು 6 ವರ್ಷದವರು, ಫಸ್ಟ್ ಸ್ಟ್ಯಾಂಡರ್ಡ್ ಕಲಿತಾ ಇರ್ತಾರೆ. ಇನ್ನೊಬ್ರು ಸೃಜನ್ ಅಂತ ಹೇಳಿ ಹುಡುಗ 2.5 ವರ್ಷ ಮಗು. ಸೊ ಈ 3 ಜನನ ಬೈಕಲ್ಲಿ ಕರ್ಕೊಂಡು ಹೋಗಿ ನಂತರ ಅವರು ನಮ್ಮ ಕ್ಯಾನಲ್ ಹತ್ರ ಹೋಗಿ ಇಬ್ರು ಮಕ್ಕಳನ್ನ ಕ್ಯಾನಲ್ಗೆ ತಳ್ಬಿಟ್ಟು ಆ 3ನೇ ಮಗುನ ಇಟ್ಕೊಂಡು ಯಾದಗಿರಿಗೆ ಬರ್ತಾರೆ. ಯಾದಗಿರಿಗೆ ಬಂದು 112ಗೆ ಕಾಲ್ ಮಾಡಿ ನಾನೇ ನನ್ನ ಮಕ್ಕಳನ್ನ ಕ್ಯಾನಲ್ ಅಲ್ಲಿ ತಳ್ಳಿದ್ದಾರೆ ಅಂತ ಅವರು ಮಾಹಿತಿ ಕೊಡ್ತಾರೆ. ನಾವು ಕೂಡಲೇ ಇಲ್ಲಿಂದ ಕಳಿಸಿ ಬೀಗುಡಿಗೆ ಮತ್ತೆ ಕ್ಯಾನಲ್ ಹತ್ರ ರಾತ್ರಿ ಚೆಕ್ ಮಾಡೋದಾಗಿ, ಅದು ರಾತ್ರಿ ಸಮಯದಿಂದ ನಾವು ಫೈರ್ ಅವರು ಹುಡುಕಲಿಕ್ಕೆ ಆಗಿರ್ಲಿಲ್ಲ. ಸೊ ಇವತ್ತು ಬೆಳಿಗ್ಗೆ ಸುಮಾರು 6 ಗಂಟೆಯಿಂದ ನಮ್ಮ ಫೈರ್ ಟೀಮ್ನವರು ಆ ಕ್ಯಾನಲ್ಗಳಲ್ಲಿ ಈ 2 ಮಕ್ಕಳು ಏನದು ಸಾನ್ವಿ ಮತ್ತು ಸೃಜನ್, ಒಂದು ಹೆಣ್ಮಗು 9 ವರ್ಷದ್ದು ಸಾನ್ವಿ ಮತ್ತು 2.5 ವರ್ಷದ್ದು ಇದು ಸೃಜನ್ ಅಂತ ಹೇಳಿ, ಇವರಿಗೂ ಅದು ಈಗ ಬಾಡೀಸ್ ನ ಹುಡುಕ್ತಾ ಇದ್ದಾರೆ. ಸೊ ಹುಡುಕ್ತಿದ್ದಂಗೆ ಈಗ ನಾವು ಅದನ್ನ ಪತ್ತೆ ಆದ್ಮೇಲೆ ನಾವು ಒಂದು ಮರ್ಡರ್ ಕೇಸ್ ದಾಖಲೆ ಮಾಡ್ಕೋತೀವಿ. ದಾಖಲೆ ನಾವು ತನಿಖೆ ಮಾಡ್ತೀವಿ. ಸೊ ಇಲ್ಲಿವರೆಗೆ ನಮ್ಗೆ ಕಂಡು ಬಂದಿದ್ದೇನೆಂದ್ರೆ, ಈ ಶಾಂತಪ್ಪ ಅನ್ನೋರು ಸ್ವಲ್ಪ ಮೆಂಟಲಿ ಡಿಸ್ಟರ್ಬ್ಡ್ ಇದ್ದಾರೆ. ಅದಲ್ಲದೆ ಮತ್ತೆ ಅವರ ಹೆಂಡತಿ ಯಾರಿದ್ದಾರೆ ರೇಣುಕಾ, ಅವ್ರ ಜೊತೆ ಸ್ವಲ್ಪ ಜಗಳ ಇರ್ತಾ ಇತ್ತು ಅವಾಗ. ಮತ್ತೆ ಇನ್ನೊಂದೇನಂದ್ರೆ, ನಿನ್ನೆ ನಮ್ಮ ಪೊಲೀಸ್ ಅವರು ಅವರಿಗೆ ಮಾತಾಡಿಸಿದಾಗ ಏನು 2 ಮಕ್ಕಳನ್ನ ತಳ್ಳಿದ್ದಾರೆ, ಅವ್ರು ಯಾವಾಗ್ಲೂ ಅವರ ತಾಯಿ ಜೊತೆ ಜಾಸ್ತಿ ಇರ್ತಾ ಇತ್ತು ಮತ್ತು ಇವ್ರ ಮೇಲೆ ಅಷ್ಟು ಅಟ್ಯಾಚ್ಮೆಂಟ್ ಇರ್ಲಿಲ್ಲ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಮತ್ತೆ ಅವರು ಸಹ ಮೆಂಟಲಿ ಡಿಸ್ಟರ್ಬ್ಡ್ ಇದ್ದಾರೆ, ಯಾಕೆಂದ್ರೆ ಅಷ್ಟು ಸಣ್ಣ ಮಕ್ಕಳನ್ನ ತಳ್ಳಿರೋದ್ರಿಂದ. ಸೊ ಈಗ ನಾವು ಅದನ್ನ ಪತ್ತೆ ಹಚ್ಚಲಿಕ್ಕೆ ಎಲ್ಲಾ ರೀತಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಪತ್ತೆ ಹಚ್ಚಲಿಕ್ಕೆ